ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವೈದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಕಾಂಗ್ರೆಸ್ನಲ್ಲಿ ನಿಲ್ಲದ ಪವರ್ ಫೈಟ್. ಸಿದ್ದರಾಮಯ್ಯಗೆ ಅಧಿಕಾರ ಹಂಚಿಕೆ ಸೂತ್ರ ನೆನಪಿಸಿದ ಡಿಕೆ ಬ್ರದರ್. ಪೂರ್ಣಾವಧಿ ಸಿಎಂ ಚರ್ಚೆಯೇ ಅನವಶ್ಯಕ ಅಂತ ಸಿದ್ದು ಕೌಂಟರ್. ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದ ಧರ್ಮಸ್ಥಳ ಬುರುಡೆ ಪ್ರಕರಣ. 4,000 ಪುಟಗಳ ತನಿಖಾ ವರದಿ ಕೋರ್ಟ್ಗೆ ಸಲ್ಲಿಸಿದ ಎಸ್ಐಟಿ. ಸುಳ್ಳು ಸಾಕ್ಷ್ಯದ ಕುರಿತು ಉಲ್ಲೇಖ. ಸರ್ಕಾರಕ್ಕೂ ವರದಿ ಸಲ್ಲಿಸೋಕೆ ತಯಾರಿ. ಒಂದೇ ದಿನ ಬಿಎಂಟಿಸಿಗೆ 2 ಬಲಿ. ನಡ್ಕೊಂಡು ಹೋಗ್ತಾ ಇದ್ದ ಪಾದಚಾರಿಗೆ ಗುದ್ದಿದ ಬಸ್. ಮಡಿವಾಳ ಪೊಲೀಸ್ ಠಾಣೆಯ ಮುಂಭಾಗ ವೃದ್ಧ ಸಾವು. ಗೋವಿಂದರಾಜನಗರದಲ್ಲಿ ಆಯ ತಪ್ಪಿ ಬಿದ್ದು ಚಕ್ರದ ಅಡಿ ಸಿಲುಕಿ ಮಹಿಳೆ ಕೊನೆಯುಸಿರು. ರೈತ ಹೋರಾಟ ವೇದಿಕೆ ಮೇಲೆ ಅದರಹಳ್ಳಿಯ ಕುಮಾರ ಮಹಾರಾಜ ಸ್ವಾಮೀಜಿಯ ಸ್ವಸ್ಥ. ಕಳೆದ 6 ದಿನದಿಂದ ಅನ್ನ ನೀರು ತ್ಯಜಿಸಿ ಉಪವಾಸ ಮಾಡ್ತಾ ಇದ್ದಿದ್ರಿಂದ ನಿತ್ರಾಣ. ಲಕ್ಷ್ಮೇಶ್ವರ ಬಂದ್ನಲ್ಲಿ ಭಾಗಿಯಾಗಿದ್ದ ವೇಳೆ ಘಟನೆ. ವೈದ್ಯರಿಂದ ತಪಾಸಣೆ. ಬೆಂಗಳೂರಿಗೆ ಪ್ರತಿ ವರ್ಷ 3 ಕೋಟಿ ಜನ ಉದ್ಯೋಗ ಅರಸಿ ಬರ್ತಾರೆ. ಹೀಗಿರುವಾಗ ಎಐ ಅಳವಡಿಕೆ ಅತ್ಯವಶ್ಯಕ. ಬೆಂಗಳೂರಿನ ಅಭಿವೃದ್ಧಿಗೆ ಎಲ್ಲರೂ ಒಗ್ಗೂಡಿ ಅಂತ ಕರೆ ಕೊಟ್ಟ ಮಾಜಿ ಸಂಸದ ಕುಪೇಂದ್ರ ರೆಡ್ಡಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.